ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಅಪ್ಡೇಟ್. ವೈಭವ್ ಸೂರ್ಯವಂಶಿ ಮುಟ್ಟಿದ್ದೆಲ್ಲ ಚಿನ್ನ. ಹೌದು, ವೈಭವ್ ಸೂರ್ಯವಂಶಿ ಹೆಸರು ಕೇಳ್ತಾ ಇದ್ದಾಗೆ ನಿಮ್ಗೆಲ್ಲ ಗೊತ್ತಾಗೋದು ಇಷ್ಟೊಂದು ಟ್ಯಾಲೆಂಟ್ ಎಲ್ಲಿಂದ ಬರ್ತದೆ ಈ ಹುಡುಗನಿಗೆ ಅಂತ ಅನಿಸ್ಬಹುದು. ಆದ್ರೆ ವೈಭವ್ ಸೂರ್ಯವಂಶಿಗೆ ಇವಾಗ ಲಕ್ ಮೇಲೆ ಲಕ್ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ IPL ನ ಡೆಬ್ಯೂ ಆಗಿರ್ಬೋದು, ಹಾಗೇನೆ IPL ನ ನೆಕ್ಸ್ಟ್ ಸೀಸನ್ ಆಗಿರ್ಬೋದು, ಹಾಗೇನೆ ನೋಡೋದಾದ್ರೆ ಅಂಡರ್-19 ಆಗಿರ್ಬೋದು, ಆಮೇಲೆ ಬಂತು ಇಂಟರ್ನ್ಯಾಷನಲ್ ನ ಬಾರಿ, ಅದರಲ್ಲೂ ಕೂಡ ಉತ್ತಮ ಪ್ರದರ್ಶನ ಕೊಡ್ತಾರೆ. ಇವಾಗ ವೈಭವ್ ಸೂರ್ಯವಂಶಿಗೆ ಮತ್ತೊಂದು ಗರಿ ಸೇರ್ತದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ವೈಭವ್ ಸೂರ್ಯವಂಶಿಗೆ ಇವಾಗ ಕ್ಯಾಪ್ಟನ್ಸಿ ಪಟ್ಟ ಸಿಗ್ತಾ ಇದೆ. ಹೌದು, ದುಲೀಪ್ ಟ್ರೋಫಿ ನಿಮ್ಗೆಲ್ಲ ಗೊತ್ತಿರ್ಬೋದು. ಅದರಲ್ಲಿ ಈಸ್ಟ್ ಝೋನ್ ಪರ ಆಡ್ತಾ ಇರುವಂತಹ ವೈಭವ್ ಸೂರ್ಯವಂಶಿಗೆ ಈ ತಂಡದ ವೈಸ್ ಕ್ಯಾಪ್ಟನ್ ಆಗುವಂತಹ ಭಾಗ್ಯ ಸಿಕ್ಕಿದೆ. ಸೊ ಕ್ಯಾಪ್ಟನ್ ಬಂದು ಇಶಾನ್ ಕಿಶನ್ ಆಗಿರ್ತಾರೆ. ಆದ್ರೆ 15ರ ಹರೆಯನಾದಂತಹ ವೈಭವ್ ಸೂರ್ಯವಂಶಿಗೆ ಪ್ರತಿಷ್ಠಿತ ದುಲೀಪ್ ಟ್ರೋಫಿಯಲ್ಲಿ ಈಸ್ಟ್ ಝೋನ್ ಪರ ವೈಸ್ ಕ್ಯಾಪ್ಟನ್ ಪಟ್ಟ ಸಿಗ್ತದೆ. ಸೊ ಇದು ಒಂದು ಮೈಲುಗಲ್ಲು ಅಂತ ಹೇಳ್ಬೋದು. ಅತಿ ಕಡಿಮೆ ವಯಸ್ಸಿನಲ್ಲಿ ಈ ಒಂದು ಅಡ್ವಾಂಟೇಜ್ ಸಿಕ್ಕಿದೆ ವೈಭವ್ ಸೂರ್ಯವಂಶಿಗೆ. ಸೊ ಇಲ್ಲಿಂದ ಅವರ ಕ್ರಿಕೆಟಿಂಗ್ ಕರಿಯರ್ 3 ವಿಭಾಗ ಅಂದ್ರೆ T20 ಆಗಿರ್ಬೋದು, ODI ಆಗಿರ್ಬೋದು ಅಥವಾ ಟೆಸ್ಟ್ ಆಗಿರ್ಬೋದು, ಈ 3 ವಿಭಾಗದಲ್ಲೂ ಅವರು ಮೇಲುಗೈ ಸಾಧಿಸಬಹುದು ಅಂತ ಅನಿಸ್ತಾ ಇದೆ. ಅದಕ್ಕೆ ತಕ್ಕಂತೆ ಅವರಿಗೆ ವೈಸ್ ಕ್ಯಾಪ್ಟನ್ ಪಟ್ಟ ಕೊಟ್ಟಿದ್ದೆ. ಮುಂದಿನ ದಿನಗಳಲ್ಲಿ ವೈಭವ್ ಸೂರ್ಯವಂಶಿ ಅವರನ್ನು ಆಲ್ ಫಾರ್ಮೆಟ್ ಪ್ಲೇಯರ್ ಆಗಿ ನಾವು ಕಾಣಬಹುದು. ಅದಕ್ಕೆ ಇವಾಗಲೇ BCCI ಈ ಒಂದು ಮಹತ್ವದ ಹೆಜ್ಜೆ ಇಡ್ತಾ ಇದೆ ಅಂತ ಹೇಳ್ಬೋದು. ವೈಭವ್ ಸೂರ್ಯವಂಶಿ ಅವರನ್ನು ಬ್ಯಾಕ್ ಮಾಡ್ತಾ ಇದೆ BCCI. ಸೊ ಇದರಿಂದ ವೈಭವ್ ಸೂರ್ಯವಂಶಿಗೆ ಪುಷ್ ಸಿಗೋದಂತೂ ಗ್ಯಾರಂಟಿ ಆಗಿರ್ತದೆ. ಯಾಕಂತ ಹೇಳಿದ್ರೆ ಯಾವೊಬ್ಬ ಪ್ಲೇಯರ್ ಆಗಿರ್ಬೋದು, ಅವರಿಗೆ ಬ್ಯಾಕ್ ಮಾಡಿದ್ರೆ ಮಾತ್ರ ಆ ಪ್ಲೇಯರ್ ನ ಪೊಟೆನ್ಶಿಯಲ್ ಏನಂತ ಗೊತ್ತಾಗ್ತದೆ. ಅಂತದ್ರಲ್ಲಿ ವೈಭವ್ ಸೂರ್ಯವಂಶಿಗೆ ಈ ಒಂದು ಸ್ಟೆಪ್ ಸಿಕ್ಕಿದೆ ಅಂತ ಹೇಳಿದ್ರೆ ಇದೊಂದು ಲಕ್ಕೆ ಅಂತ ಹೇಳ್ಬಹುದು. ಸೊ ನೋಡೋಣ ಏನಾಗ್ತದೆ. ವೈಭವ್ ಸೂರ್ಯವಂಶಿ ದುಲೀಪ್ ಟ್ರೋಫಿಯಲ್ಲಿ ಯಾವ ರೀತಿಯ ಪರ್ಫಾರ್ಮ್ ಕೊಡ್ತಾರೆ ಇದೆಲ್ಲವೂ ನಮ್ಗೆ ಗೊತ್ತಾಗೋದು ಈ ಒಂದು ಟೂರ್ನಮೆಂಟ್ ಅಲ್ಲೇ ಆಗಿರ್ತದೆ. ಸೊ ಲೆಟ್ಸ್ ಹೋಪ್ ಮುಂದಿನ ದಿನಗಳಲ್ಲಿ ವೈಭವ್ ಸೂರ್ಯವಂಶಿ 3 ಫಾರ್ಮೆಟ್ ಅಲ್ಲಿ ಆಟ ಆಡ್ಲಿ ಅಂತ. ಇನ್ ದ ನೆಕ್ಸ್ಟ್ ಅಪ್ಡೇಟ್, ಇಶಾನ್ ಕಿಶನ್ ಮತ್ತೊಮ್ಮೆ ಹೆಸರು ಮಾಡ್ತಾ ಇದ್ದಾರೆ. 900 ಪಾಯಿಂಟ್ಸ್ ಏನಿದೆ ಅದನ್ನು ಕ್ರಾಸ್ ಮಾಡಿದ ಲಿಸ್ಟ್ ನಲ್ಲಿ ಇಶಾನ್ ಕಿಶನ್ ಏನಿದ್ದಾರೆ ನಂಬರ್ 3 ಪೊಸಿಷನ್ ಅಲ್ಲಿ ಇದ್ದಾರೆ. ಸೊ ನೋಡಿದ್ರೆ ಓವರ್ ಆಲ್ T20 ರ್ಯಾಂಕಿಂಗ್ ಇರ್ಬೋದು. ಸೊ ಅದರಲ್ಲಿ ಯಾರೆಲ್ಲ 900 ಪಾಯಿಂಟ್ ನ ಕ್ರಾಸ್ ಮಾಡಿದ್ದಾರೆ ಅಂತ ನೋಡಿದಾದ್ರೆ ಅಭಿಷೇಕ್ ಶರ್ಮಾ ಏನಿದ್ದಾರೆ ಟಾಪ್ ಅಲ್ಲಿ ಇರ್ತಾರೆ. ಸೊ ಅವರ ಪಾಯಿಂಟ್ ಬಂದು 931 ಆಗಿರ್ತದೆ. ನಂತರ ಡೇವಿಡ್ ಮಾಲನ್ ಇರ್ತಾರೆ. ಸೊ ನಂತರದ ಸ್ಥಾನದಲ್ಲಿ ಇಶಾನ್ ಕಿಶನ್ ಇರ್ತಾರೆ. ಅವರ ರೇಟಿಂಗ್ ಬಂದು 916 ಆಗಿರ್ತದೆ. ಸೊ ನಂತರ ಸೂರ್ಯಕುಮಾರ್ ಯಾದವ್ ಇರ್ತಾರೆ. ನಂತರ ವಿರಾಟ್ ಕೊಹ್ಲಿ ಅವರು ಇರ್ತಾರೆ. ಸೊ ಇದು ನೋಡಿದ್ರೆ ರೇಟಿಂಗ್ ನ ದೃಷ್ಟಿಯಲ್ಲಿ ಈ ಒಂದು ಸ್ಟಾಟ್ ಇರ್ತದೆ. ಸೊ ಸದ್ಯಕ್ಕೆ ನೋಡೋದಾದ್ರೆ ಇಶಾನ್ ಕಿಶನ್ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಸೊ ಇದು ಓವರ್ ಆಲ್ T20 ಅಲ್ಲಿ ರ್ಯಾಂಕಿಂಗ್ ನ ಒಂದು ಪಟ್ಟಿ ಆಗಿರ್ತದೆ. ಸೊ ಇವಾಗ ಇಶಾನ್ ಕಿಶನ್ ಏನಿದ್ದಾರೆ ನಂಬರ್ 3 ಪೊಸಿಷನ್ ಅಲ್ಲಿ ಇದ್ದಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್, ಬಾಂಗ್ಲಾ ಕ್ರಿಕೆಟ್ ನಲ್ಲಿ ಲಿಟನ್ ದಾಸ್ಗೆ ಭರ್ಜರಿ ಕಮ್ ಬ್ಯಾಕ್ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಲಿಟನ್ ದಾಸ್ ಏನಿದ್ದಾರೆ ಇವಾಗ ಮತ್ತೊಮ್ಮೆ ODI ನ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರ್ತಾರೆ. ಸೊ 2027ರ ODI ವರ್ಲ್ಡ್ ಕಪ್ ಏನಿದೆ ಅಷ್ಟರವರೆಗೆ, ಹಾಗೇನೆ ವರ್ಲ್ಡ್ ಕಪ್ ಕೂಡ ಲಿಟನ್ ದಾಸ್ ಅನ್ನು ಕ್ಯಾಪ್ಟನ್ ಮಾಡಲಾಗ್ತದೆ ಅಂತ ಹೇಳಲಾಗ್ತಾ ಇದೆ. ಸೊ ಲಿಟನ್ ದಾಸ್ ಏನಿದ್ದಾರೆ ಬಾಂಗ್ಲಾ ಪರ 2027ರ ODI ವರ್ಲ್ಡ್ ಕಪ್ ನ ಕ್ಯಾಪ್ಟನ್ಸಿ ನಿಭಾಯಿಸಲಿದ್ದಾರೆ. ಸೊ ಲಿಟನ್ ದಾಸ್ ಬಗ್ಗೆ ನೋಡಿದಾದ್ರೆ ಇವಾಗಲೇ ಬಾಂಗ್ಲಾ ತಂಡದ T20 ಕ್ಯಾಪ್ಟನ್ ಆಗಿರ್ತಾರೆ. ಸೊ ಇವಾಗ ಮತ್ತೊಮ್ಮೆ ಅವರನ್ನು ODI ನ ಕ್ಯಾಪ್ಟನ್ಸಿ ಮಾಡಿರ್ತಾರೆ. ಸೊ ವೈಟ್ ಬಾಲ್ಗೆ ಲಿಟನ್ ದಾಸ್ 2 ಫಾರ್ಮೆಟ್ ಅಲ್ಲಿ ಕ್ಯಾಪ್ಟನ್ ಆಗಿರ್ತಾರೆ. ಮೆಹದಿ ಹಸನ್ ಏನಿದ್ದಾರೆ ಅವರನ್ನ ರಿಪ್ಲೇಸ್ ಮಾಡಿ ಈ ಒಂದು ಕ್ಯಾಪ್ಟನ್ಸಿ ಪಟ್ಟ ಲಿಟನ್ ದಾಸ್ ಅವರಿಗೆ ಸಿಗ್ತದೆ. ಸೊ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ವೈಟ್ ಬಾಲ್ ಕ್ರಿಕೆಟ್ಗೆ ಒಬ್ಬ ಕ್ಯಾಪ್ಟನ್, ಟೆಸ್ಟ್ಗೆ ಇನ್ನೊಬ್ಬ ಕ್ಯಾಪ್ಟನ್. ಸೊ ಇದರಿಂದ ಟೀಮ್ ನ ಬ್ಯಾಲೆನ್ಸ್ ಕಂಟಿನ್ಯೂ ಮಾಡ್ಬೋದಂತ ಯೋಚನೆ ಇರ್ಬೋದೇನೋ. ಸೊ ನೋಡೋದಾದ್ರೆ ಬಾಂಗ್ಲಾ ಕ್ರಿಕೆಟ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ರೀಸೆಂಟ್ ಆಗಿ ಕೆಲವೊಂದು ಮ್ಯಾಚ್ ಗಳನ್ನು ಕೂಡ ಸೋತಿದ್ರು. ಇವಾಗ ನೋಡ್ಬೇಕು ಲಿಟನ್ ದಾಸ್ ಅಂಡರ್ ನಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಅಪ್ಡೇಟ್, RCB ಇಂದ ದಾಖಲೆ. ಹೌದು, RCB ಎಲ್ಲಿ ಹೋದ್ರು ಕೂಡ ಇವಾಗ ಹೆಸರು ಮಾಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಆಗಿರ್ಬೋದು ಅಥವಾ RCB ಸೇಲ್ ಆಗಿದ್ದು ಇರಬಹುದು. ಇದೆಲ್ಲವೂ ಕೂಡ ಮುಗಿದ ವಿಷಯವೇ ಆಗಿರ್ತದೆ. ಆದ್ರೆ ಇವಾಗ ಹೊಸತೆಂಬಂತೆ. ಸೊ ನೋಡೋದಾದ್ರೆ ಹೋಲಿ ಹಾರ್ನ್ ವರದಿ ಪ್ರಕಾರ IPL ನ ಬ್ರ್ಯಾಂಡ್ ವ್ಯಾಲ್ಯೂ ಏನಿದೆ ಹಿಂದಿಗಿಂತ 11.4ರಷ್ಟು ಹೆಚ್ಚಾಗಿದೆ ಅಂತೆ. ಸೊ ನೋಡೋದಾದ್ರೆ 20.6 ಬಿಲಿಯನ್ ಅಷ್ಟಾಗಿದೆ ಅಂತೆ. ಸೊ ನೋಡೋದಾದ್ರೆ 1,90,00,000
97,000 ಕೋಟಿ ಅಷ್ಟಿದೆ ಅಂತೆ IPL ನ ಒಂದು ಬ್ರ್ಯಾಂಡ್ ವ್ಯಾಲ್ಯೂ. ಸೊ ಅದರಲ್ಲಿ ನೋಡೋದಾದ್ರೆ ನಮ್ಮ RCB ಯ ಮೌಲ್ಯಮಾಪನವೇ ಹೆಚ್ಚಾಗಿದೆ. ಸೊ RCB ಯ ಬ್ರ್ಯಾಂಡ್ ವ್ಯಾಲ್ಯೂ ಬಂದು 2,988 ಕೋಟಿ ಅಷ್ಟಿದೆ ಅಂತೆ. ಸೊ 5 ಟ್ರೋಫಿ ವಿನ್ ಆದಂತಹ ಯಾವುದೇ ಟೀಮ್ಗಳು ಕೂಡ ಅಷ್ಟೊಂದು ವ್ಯಾಲ್ಯೂ ಹೊಂದಿಲ್ಲ. ಸೊ ನಮ್ಮ RCB 2 ಟ್ರೋಫಿ ಹೊಂದಿದ್ರು ಕೂಡ IPL ನ ಬ್ರ್ಯಾಂಡ್ ವ್ಯಾಲ್ಯೂ ದೃಷ್ಟಿಯಲ್ಲಿ ನಮ್ಮ RCB ನೇ ಟಾಪ್ ಆಗಿದೆ ಅಂತೆ. ಇನ್ನು ನೆಕ್ಸ್ಟ್ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಇದೆ. ಹಾಗೇನೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಏನಿದೆ 3ನೇ ಸ್ಥಾನದಲ್ಲಿದೆ. ಸೊ IPL ನ ಬ್ರ್ಯಾಂಡ್ ವ್ಯಾಲ್ಯೂ ದೃಷ್ಟಿಯಲ್ಲಿ ನೋಡೋದಾದ್ರೆ ನಮ್ಮ RCB ನೇ ಟಾಪ್ ಆಗಿದೆ. ಹಾಗೇನೆ ವರ್ಲ್ಡ್ ವೈಡ್ ನೋಡೋದಾದ್ರೆ IPL ಏನಿದೆ ಸೆಕೆಂಡ್ ಪೊಸಿಷನ್ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಫಸ್ಟ್ ಒಂದು NFL ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ IPL ಇನ್ನಷ್ಟು ಬೆಳೆಯೋದಂತೂ ಗ್ಯಾರಂಟಿ ಆಗಿರ್ತದೆ. ಸೊ ಅದಕ್ಕೆ ಎಲ್ಲ ಪ್ಲೇಯರ್ಗಳು ಕೂಡ IPL ಗೆ ಆಡೋಕೆ ಇಷ್ಟಪಡ್ತಾರೆ, IPL ನಲ್ಲಿ ಸೆಲೆಕ್ಟ್ ಆಗೋಕೆ ಇಷ್ಟಪಡ್ತಾರೆ. ಸೊ ಅದೇ ನಮ್ಮ IPL ನ ಒಂದು ಸ್ಟ್ರೆಂತ್ ಅಂತ ಹೇಳಬಹುದಾಗಿರ್ತದೆ. ಸೊ IPL ನಲ್ಲಿ ಆಡಿದವರಿಗೆ ದುಡ್ಡಾಗಿರ್ತದೆ. ಸೊ ಪ್ಲೇಯರ್ ಆಗಿರ್ಬೋದು, ಹಾಗೇನೆ ತಂಡವಾಗಿರ್ಬೋದು, ಎಲ್ಲರಿಗೂ ಕೂಡ ಇಲ್ಲಿ ದುಡ್ಡಿನ ಹೊಳೆ ಸಿಗೋದಂತೂ ಗ್ಯಾರಂಟಿ ಆಗಿರ್ತದೆ. ಸೊ ನೋಡೋಣ ಏನಾಗ್ತದೆ ಮುಂದಿನ ದಿನಗಳಲ್ಲಿ. RCB ಯನ್ನು ಯಾರಾದ್ರೂ ಹಿಂದಿಕ್ತಾರ ಅಥವಾ RCB ಕಂಟಿನ್ಯೂ ಆಗಿ ಮುಂದುವರಿತಾ, ಇದೆಲ್ಲವೂ ನಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಸೊ ಇದು ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.